ಶ್ರೀರಾಮ್ ಸಮರ್ಥ ಅಧ್ಯಾಯ 21 ಅಭಂಗ ಹಾಗೂ ಸ್ಫುಟ ಪ್ರಕರಣಗಳು. ಅಭಂಗ. ಶ್ರೀ ಮಹಾರಾಜರ ಅಭಂಗಗಳ ಸಂಖ್ಯೆ ಬಹಳವಿಲ್ಲ. ಭಜನೆಗೆ ನಿಂತುಕೊಂಡಾಗ ಅಥವಾ ಭಾವನೆಗೆ ಪ್ರೇರಣೆಯನ್ನುಂಟು ಮಾಡುವ ಪ್ರಸಂಗ ಒದಗಿದಾಗ ಶ್ರೀ ಮಹಾರಾಜರು ತಾತ್ಕಾಲಿಕ ಸ್ಫೂರ್ತಿಯಿಂದ ಅಭಂಗ ರಚಿಸುತ್ತಿದ್ದರು. ಅವರ ಅಭಂಗದ ಭಾಷೆಯು ಅತ್ಯಂತ ಸರಳ ಹಾಗೂ ರಚನೆಯು ಯಾರಿಗಾದರೂ ತಿಳಿಯುವಂತಿತ್ತು. ಅದರಂತೆ ಅವುಗಳ ಮಂಡನೆಯು ಬಿಡಿಬಿಡಿಯಾಗಿದ್ದು ಭಗವಂತ ಹಾಗೂ ನಾಮ ಇವುಗಳ ಹೊರತಾಗಿ ಅದರಲ್ಲಿ ಬೇರೆ ವಿಷಯವೇನೂ ಇರುತ್ತಿರಲಿಲ್ಲ. ಇಷ್ಟೇ ಅಲ್ಲದೆ ಭಗವಂತನ ನಾಮದ ವಿಷಯದಲ್ಲಿ ಅವರ ಅಭಂಗಗಳು ಬಹಳಷ್ಟು ಇರುತ್ತವೆ. ಉದಾಹರಣೆಗಾಗಿ ಕೆಲವು ಅಭಂಗಗಳನ್ನು ಇಲ್ಲಿ ಕೊಡಲಾಗಿದೆ. 1. ಏನೂ ಮಾಡಬೇಕಾಗಿಲ್ಲ, ನಾಮದಲ್ಲಿ ಸಿದ್ಧಿಯಲ್ಲ, ನಾಮ ಇರಲು ಹೃದಯದಲ್ಲಿ, ಯಮಶರಣು ಬರುವನು ಅಲ್ಲಿ, ನಾಮ ಸಾಕ್ಷಿ ಇದೆ ನನಗೆ, ನಾಮತ್ರಾತ ವಾಲ್ಮೀಕಿಗೆ, ನಾಮದಿಂದ ದೂರ ಭವಕಾಳ, ಉದ್ಧರಿಸಿದನು ಅಜಾಮಿಳ, ಆಗುವನು ಜಿತೇಂದ್ರಿಯ ಅಕ್ರೋಧ, ನಾಮದಿಂದ ಧ್ರುವಗೆ ಪರಮಪದ, ದೀನದಾಸ ಅನ್ನುವ ನಾಮ, ಕೈವಲ್ಯದ ನಿಜಧಾಮ. 2. ನಾಮದಿಂದ ಕಲ್ಲು ತೇಲಿತು, ನಾಮದಿಂದ ಬಹುಜನ ಉದ್ಧರಿಸಿತು, ನಾಮದಿಂದ ಭಕ್ತರ ಮುಕ್ತಿ, ನಾಮದಿಂದ ತಪ್ಪಿತು ಅಧೋಗತಿ, ಗುರುಕೃಪಾ ನಾಮದಿಂದಲೇ ಈ ಮಾರ್ಗ ಸುಲಭದಿಂದಲೇ, ನಾಮದಲ್ಲಿ ನಿರ್ಭಯ ಚಿತ್ತ, ನಾಮದಿಂದ ಜೀವನ್ಮುಕ್ತ, ನಾಮ ಆನಂದ ತರಂಗ, ನಾಮದಿಂದ ಭವಭಂಗ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.